ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ಹೊಸದಾಗಿ ಈ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಮೊದಲೇ ಯೂನಿಟ್ಟಲ್ಲಿ ನಾವು ಎ ಐದು ಸ್ಲೈಟ್ ಇಂಟ್ರೊಡಕ್ಷನ್ ಸ್ಟಡಿ ಮಾಡಿದ್ವಿ. ಇವತ್ತು ಲೆಟಸ್ ಡಿಫೈನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಡೆಫಿನಿಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ನೋಡೋಣ. ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋ ಸಮಯ. ಓಕೆ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಡೆಫಿನೇಷನ್ಸ್. ಬಹಳಷ್ಟು ಜನ ಇದನ್ನು ಬೇರೆ ಬೇರೆ ವೇನಲ್ಲಿ ಡಿಫೈನ್ ಮಾಡಿರ್ತಾರೆ. ಓಕೆ, ಒನ್ ಆಫ್ ದ ಡೆಫಿನೇಷನ್ ಈಸ್, ಐ ವಿಲ್ ರೈಟ್, ಬಿಕಾಸ್ ಇದು ನಿಮ್ಗೆ ಎಕ್ಸಾಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲೇ ಇರೋದ್ರಿಂದ ಡೆಫಿನೇಷನ್ಸ್ ಆರ್ ಇಂಗ್ಲೀಷ್ ಮೀಡಿಯಮಲ್ಲೇ ಇರ್ತವೆ. ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋರಿ. ಓಕೆ, ಲೆಟ್ ಅಸ್ ಡಿಫೈನ್ ಎ ಐ. ವಾಟ್ ಈಸ್ ಎ ಐ? ಎ ಐ ಅಂದರೆ ಏನು? ಎ ಐ ಈಸ್ ದಿ ಬ್ರಾಂಚ್ of computer science. Very simple. It is the branch of computer science. Idu ಒಂದು computer science ಒಳಗಿರೋ branch that focuses on creating machines and softwares that can perform tasks which normally require human intelligence. ಅಂದ್ರೆ ಏನು? ಲೆಟ್ ಅಸ್ ಸಿ. ಇದನ್ನ ಲೈನ್ ಬೈ ಲೈನ್ ನಾವು ವರ್ಡ್ ಬೈ ವರ್ಡ್ ಅರ್ಥ ಮಾಡ್ತಾ ಹೋಗೋಣ. ಎ ಐ ಅಂದ್ರೇನು? ಅದು ಒಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಮೀನ್ಸ್ ಇಟ್ ಈಸ್ ಪಾರ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಟ್ ಸೆಲ್ಫ್. ಅದು ಕಂಪ್ಯೂಟರ್ ಸೈನ್ಸ್ ಒಂದು ಭಾಗ ಅಥವಾ ಬ್ರಾಂಚ್ ವಿಚ್ ಫೋಕಸಸ್ ಆನ್ ಕ್ರಿಯೇಟಿಂಗ್ ಮಷೀನ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್. ಎ ಐ ಅಂದರೆ ಡು ನಾಟ್ ಥಿಂಕ್ ನೀವು ಬರೀ ಎ ಐ ಅಂದರೆ ಮಷೀನ್ ಅಂತ ಅಷ್ಟೇ ಅಲ್ಲ. ಇವನ್ ಇಟ್ ಕ್ಯಾನ್ ಬಿ ಎ ಸಾಫ್ಟ್ವೇರ್. ಚಾಟ್ ಜಿ ಪಿ ಟಿ ಈಸ್ ಎ ಸಾಫ್ಟ್ವೇರ್. ಅದು ಒಂದು ಎ ಐ ಸಾಫ್ಟ್ವೇರ್. ಓಕೆ, ಅದು ಮಷೀನ್ ಅಂತ ನಾವು ಹೇಳೋದಿಲ್ಲ. ಫಿಸಿಕಲ್ ಆಗಿದ್ರೆ ಅಷ್ಟೇ ಎ ಐ ಅಂತ ತಿಳ್ಕೊಬೇಡ್ರಿ. ಅದು ಸಾಫ್ಟ್ವೇರ್ ಪಾರ್ಟ್ನು ಇರಬಹುದು. ದ್ಯಾಟ್ ಕ್ಯಾನ್ ಪರ್ಫಾರ್ಮ್ ಟಾಸ್ಕ್ಸ್ ವಿಚ್ ನಾರ್ಮಲಿ ರಿಕ್ವೈರ್ ಹ್ಯೂಮನ್ ಇಂಟೆಲಿಜೆನ್ಸ್. ಅಂದ್ರೇನು? ಯಾವ್ಯಾವ ಕೆಲಸ ಮಾಡೋಕ್ಕೆ ಹ್ಯೂಮನ್ ಇಂಟೆಲಿಜೆನ್ಸ್ ಅಪ್ಲೈ ಮಾಡಬೇಕಲ್ಲ, ಅದನ್ನೆಲ್ಲ ನಾವು ಮಷೀನ್ ಕಡೆ ಮಾಡಿಸ್ಬೇಕು. ಅದರ ಮೇಲೆ ಫೋಕಸ್ ಮಾಡುವಂಥ ಮಷೀನ್ಸ್, ಸಾಫ್ಟ್ವೇರ್ಸ್ ಡೆವಲಪ್ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಾರ್ ಎಕ್ಸಾಂಪಲ್, ಯಾರೋ ನನ್ನ ಎದುರಿಗೆ ಬಂದ ತಕ್ಷಣ ಅಲ್ಲಿ ಅದು ಒಂದು ಟಾಸ್ಕ್. ಅವ್ರು ಯಾರಂತ ಕಂಡುಹಿಡಿಬೇಕಲ್ಲ, ಅದು ಒಂದು ಕೆಲಸನೇ, ಅದು ಒಂದು ಟಾಸ್ಕ್. ಆ ಟಾಸ್ಕ್ ಮಾಡೋಕ್ಕೆ ನೀವು ಒಂದು ಇಂಟೆಲಿಜೆನ್ಸ್ ಅಪ್ಲೈ ಮಾಡ್ತೀರಿ. ಇವ್ರು ಯಾರು ಅಂತ ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತಿರಲ್ಲ, ಅದಕ್ಕೇನಂತೀವಿ ನಾವು ಫೇಸ್ ರಿಕಗ್ನಿಷನ್. ಇದನ್ನ ನಾವು ಹೆಂಗೆ ಮಾಡ್ತೀವೋ ಅದನ್ನ ಮಷಿನ್ ಕಡೆ ಮಾಡಿಸ್ತಾರ ಅವರು. ಆಲ್ರೆಡಿ ಆ್ಯಪಲ್ ಫೋನ್ಸ್ ಆರ್ ಅದರ್ ಫೋನ್ಸ್, ಅದರಲ್ಲಿ ಫೇಸ್ ರಿಕಗ್ನಿಷನ್ ಆಪ್ಷನ್ ಇದೆಯಲ್ಲ, ಅದು ಕೂಡ ಒಂದು ಟಾಸ್ಕ್. ಅಂದರೆ ಇಟ್ ಫೋಕಸಸ್ ಆನ್ ಕ್ರಿಯೇಟಿಂಗ್ ಮಷೀನ್ಸ್ ಆ್ಯಂಡ್ ಸಾಫ್ಟ್ವೇರ್ ದ್ಯಾಟ್ ಕ್ಯಾನ್ ಪರ್ಫಾರ್ಮ್ ಟಾಸ್ಕ್ ವಿಚ್ ನಾರ್ಮಲಿ ರಿಕ್ವೈರ್ ಹ್ಯೂಮನ್ ಇಂಟೆಲಿಜೆನ್ಸ್. ಏನೇನು ಕೆಲಸ ಮಾಡೋಕ್ಕೆ ಹ್ಯೂಮನ್ ಇಂಟೆಲಿಜೆನ್ಸ್ ಅಪ್ಲೈ ಮಾಡ್ತೀವೋ ಅದನ್ನೆಲ್ಲ ಮಷೀನ್ ಕಡೆ ಮಾಡಿಸ್ಬಿಟ್ರೆ ದ ಟಾಸ್ಕ್ ಈಸ್ ಓವರ್. ದಟ್ ಈಸ್ ಕಾಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಿಂಪಲ್. ಹಂಗಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ಒಳಗಡೆ ಏನೇನು ಬರುತ್ತೆ? ಹ್ಯೂಮನ್ ಇಂಟೆಲಿಜೆನ್ಸ್ ಅಂದ್ರೇನು? ವಾಟ್ ವಿ ಡೂ? ವಿ ಯೂಶ್ವಲಿ ಥಿಂಕ್ ಆ್ಯಂಡ್ ರೆಸ್ಪಾಂಡ್. ಥಿಂಕಿಂಗ್ ಮಾಡ್ತೀವಲ್ಲ ನಾವು, ಇದು ಹ್ಯೂಮನ್ ಇಂಟೆಲಿಜೆನ್ಸ್ ಒಳಗಡೆ ಬರುತ್ತೆ. ಅದೇ ಥರ ಮಷೀನ್ ಅಥವಾ ಸಾಫ್ಟ್ವೇರ್ ಕೂಡ ಥಿಂಕ್ ಮಾಡುತ್ತೆ ಅಂತ ಹೇಳ್ತಾರೆ ಅವರು. ಓಕೆ, ದೆನ್ ಲರ್ನಿಂಗ್ ಫ್ರಾಮ್ ಎಕ್ಸ್ಪೀರಿಯನ್ಸಸ್. ನಾವು ಹೇಗೆ ಎಕ್ಸ್ಪೀರಿಯನ್ಸ್ ಇಂದ ಕಲಿತೀವೋ ಅದೇ ಥರ ಎ ಐನು ಎಕ್ಸ್ಪೀರಿಯನ್ಸ್ ಇಂದ ಲರ್ನ್ ಮಾಡುತ್ತೆ ಅಂತ ಹೇಳ್ತಾರೆ. ದೆನ್ ಅಂಡರ್ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್. ನಾವು ಹೆಂಗೆ ಲ್ಯಾಂಗ್ವೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದೇ ಥರ ಮಷೀನ್ ಕೂಡ ಅಥವಾ ಚಾಟ್ ಜಿ ಪಿ ಟಿ ಅಂಡರ್ಸ್ಟ್ಯಾಂಡ್ಸ್ ಯುವರ್ ಲ್ಯಾಂಗ್ವೇಜ್. ಅದು ಒಂದು ಟಾಸ್ಕ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಮೇಕಿಂಗ್ ಡಿಸಿಷನ್ಸ್, ಇವೆಲ್ಲ ಹ್ಯೂಮನ್ ಇಂಟೆಲಿಜೆನ್ಸ್ ಒಳಗಡೆ ಬರ್ತವೆ. ನಾವು ಏನು ಮಾಡಬೇಕಪ್ಪ ನೆಕ್ಸ್ಟ್ ಅನ್ನೋದು ಡಿಸಿಷನ್ ತಗೋತೀವಲ್ಲ, ಅದೇ ಡಿಸಿಷನ್ ಮಷಿನ್ ಕಡೆ ನಾವು
ಪಡ್ಕೊಳಕ್ ಟ್ರೈ ಮಾಡ್ತಿರ್ತೀವಿ. ಮಷೀನ್ ಮೇಕಿಂಗ್ ಡಿಸಿಷನ್ಸ್ ಆ್ಯಂಡ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಫೈನಲಿ ವಿ ಆರ್ ಫೋಕಸಿಂಗ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್. ಹೆಂಗಾದರೂ ಮನುಷ್ಯ ಮಾಡೋ ಕೆಲಸನೆಲ್ಲ ಮಷೀನ್ ಕಡೆ ಮಾಡಿಸ್ಬೇಕು ಅನ್ನೋದೇ ಮೇನ್ ಗೋಲ್ ಆಫ್ AI. ನಾವು ಏನೇನು ಮಾಡ್ತೀವೋ ಅದೇ ಥರ ಮಷೀನ್ ಕೂಡ ಮಾಡಬೇಕು. ಮಷೀನ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಯಾರಿಗೂ ಕ್ವಶನ್ ಕೇಳಿದ ತಕ್ಷಣ ನಾನು ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರ ChatGPT ಕೂಡ ನಾನು ಅದಕ್ಕೆ ಕೇಳಿದ್ದ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೇಮ್ ಮೀನ್ಸ್ AI ಟ್ರೈಸ್ ಟು ಇಮಿಟೇಟ್. ನಾವು ಹೆಂಗದೀವೋ ಹಾಗೆ ಇರಕ್ಕೆ ಅದು ಟ್ರೈ ಮಾಡುತ್ತೆ. ಈಸಿ ವೇನಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡುತ್ತೆ. This is what AI is all about. Okay, I'll write AI is ಅಥವಾ AI tries to imitate ಅಂದ್ರೆ ನಮ್ಮ ಥರನೇ ಇರಕ್ಕೆ ಟ್ರೈ ಮಾಡುತ್ತೆ. imitate the human abilities in machines. ನಮಗೇನೇನು ಎಬಿಲಿಟಿ ಇದೆನೋ ಅದನ್ನೆಲ್ಲ ಮಷೀನ್ ಕಡೆ ಮಾಡಿಸೋದು, ಅದೇ AI. ಇದು ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಡೆಫಿನೇಷನ್ ವಿ ಹ್ಯಾವ್. ಅದೇ ಥರ ಬೇರೆ ಬೇರೆ ಸೈಂಟಿಸ್ಟ್ಸು ಅವ್ರದ್ದೇ ವೇನಲ್ಲಿ AI ಡಿಫೈನ್ ಮಾಡ್ತಾರೆ. ಒನ್ ಆಫ್ ದಿ ಸೈಂಟಿಸ್ಟ್ ಈಸ್ ಜಾನ್ ಮೆಕರ್ಥಿ, ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ AI. ಇವ್ರಿಗೆ ಏನಂತಾರೆ, ಫಾದರ್ ಆಫ್ AI ಅಂತ ಕರೀತಾರೆ. ಜಾನ್ ಮೆಕರ್ಥಿ ಡ್ಯೂರಿಂಗ್ 1956 ಅವಾಗಲೇ ಒಂದು ಕಾನ್ಫರೆನ್ಸಲ್ಲಿ ಅವರು AI ಟರ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. AIಗೆ ಹೆಸರಿಟ್ಟವರೇ ಇವರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೆಸರು ಕೊಟ್ಟವರು ಜಾನ್ ಮೆಕರ್ಥಿ, ಹೂ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ AI. ಆ್ಯಂಡ್ ಇವ್ರ ಪ್ರಕಾರ ವಾಟ್ ಈಸ್ AI ಅಂದ್ರೆ ಏನು, ಇವರೊಂದು ಡೆಫಿನೇಷನ್ ಕೊಡ್ತಾರೆ. ಅದಂದ್ರೇನು, AI is the science and engineering of making intelligent machines. ಇಂಟೆಲಿಜೆಂಟ್ ಮಷೀನ್ ಅನ್ನ ತಯಾರು ಮಾಡೋದು. ಆ ಸೈನ್ಸ್ಗೆ ಏನಂತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಇವ್ರ ಪ್ರಕಾರ. ಓಕೆ, ಅಂಡ್ ಹಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ AI. ದೆನ್ ಅನದರ್ ಸೈಂಟಿಸ್ಟ್, ಬೇರೆಯವರು ಮತ್ತೆ ಬೇರೆ ಬೇರೆ ವೇನಲ್ಲಿ ಇದನ್ನ ಡಿಫೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅನದರ್ ಸೈಂಟಿಸ್ಟ್ ಕಾಲ್ಡ್ ಎಲೆನ್ ರಿಚ್. ಇವ್ರ ಪ್ರಕಾರ ಅವರೊಂದು ವೇನಲ್ಲಿ AI ಡಿಫೈನ್ ಮಾಡ್ತಾರೆ. ವಾಟ್ ಈಸ್ ದಟ್? ಆ ಡೆಫಿನಿಷನ್ ಕೂಡ ನಾವು ನೋಡೋಣ. AI is the study of how to make computers do things at which humans are currently better. ವೆರಿ ಇಂಟ್ರೆಸ್ಟಿಂಗ್ ಡೆಫಿನಿಷನ್ ಇದು. ಇದಂದ್ರೆ ಏನು? ಅವ್ರ ಪ್ರಕಾರ ನಾವು ಯಾವ್ಯಾವ ಕೆಲಸನ ಬೆಟರ್ ವೇನಲ್ಲಿ ಮಾಡ್ತೀವೋ ಅಂತ ಎಲ್ಲ ಕೆಲಸಗಳನ್ನು ಮಷೀನ್ ಕಡೆಯಿಂದ ಮಾಡಿಸೋದು, ಅಂತ ಮಷೀನ್ಸ್ ಕ್ರಿಯೇಟ್ ಮಾಡೋದು. ಹೌ ಟು ಮೇಕ್ ಕಂಪ್ಯೂಟರ್ಸ್ ಡೂ ಥಿಂಗ್ಸ್ ಆಟ್ ವಿಚ್ ಹ್ಯೂಮನ್ಸ್ ಆರ್ ಕರೆಂಟ್ಲಿ ಬೆಟರ್. ನಾವು ಯಾವ್ಯಾವ ಕೆಲಸ ಮಾಡೋದಕ್ಕೆ ಈಗ ನಾವು ಪರ್ಫೆಕ್ಟ್ ಇದೀವಲ್ಲ ಅದನ್ನೆಲ್ಲ ಕಂಪ್ಯೂಟರ್ಸ್ ಕಡೆಯಿಂದ ಆ ಕೆಲಸ ಮಾಡಿಸೋದು ಹೆಂಗೆ, ಆ ಸ್ಟಡಿ ಏನು ಮಾಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಾರ್ ಎಕ್ಸಾಂಪಲ್, ಯಾರೋ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರ್ತಾರೆ, ಅದಕ್ಕೂ ನಾವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸ್ವಲ್ಪ ಅದ್ರ ನಾಲೆಜ್ ನಮಗಿರುತ್ತಲ್ಲ, ಅದಕ್ಕೂ ಆನ್ಸರ್ ಮಾಡಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಇದನ್ನ ನಾನು ಇಷ್ಟು ಕಷ್ಟಪಡೋ ಬದಲಿ ಅದನ್ನ ಮಷಿನ್ ಕಡೆಯಿಂದ ಆನ್ಸರ್ ಕೊಡೋ ಹಾಗೆ ಮಾಡೋದು. ಫಾರ್ ಎಕ್ಸಾಂಪಲ್, ಯು ನೋ ದ್ಯಾಟ್ ChatGPT knows more than 60 languages.
ಚಾಟ್ GPT ಗೆ 60ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜ್ ಗೊತ್ತಿದಾವೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇದಾವೋ ಅವನ್ನೆಲ್ಲ ಮಷಿನ್ ಕಡೆಯಿಂದ ಸಾಲ್ವ್ ಮಾಡಿಸ್ಬಿಟ್ರೆ ಅದೊಂದು ಈಸಿ ಟಾಸ್ಕ್ ಆಗಿ ಹೋಗುತ್ತೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಡೆಫಿನೇಷನ್. AI ಇಸ್ ದಿ ಸ್ಟಡಿ ಆಫ್ ಹೌ ಟು ಮೇಕ್ ಕಂಪ್ಯೂಟರ್ಸ್ ಕಡೆಯಿಂದ ಕೆಲಸ ಮಾಡಿಸೋದು. ಎಂಥವು ಕೆಲಸ ಮಾಡಿಸೋದು, ಆಲ್ರೆಡಿ ಮನುಷ್ಯ ಯಾವ್ದ್ಯಾವ್ದ್ರಲ್ಲಿ ಬೆಟರ್ ಇದಾನಲ್ಲ ಕೆಲಸ ಮಾಡೋಕ್ಕೆ, ಅಂಥ ಕೆಲಸ ಎಲ್ಲ ಕಂಪ್ಯೂಟರ್ಸ್ ಕಡೆ ಮಾಡಿಸ್ಬಿಡೋದು. ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ, ಫೇಸ್ ರಿಕಗ್ನೈಸ್ ಮಾಡ್ತೀವಲ್ಲ, ಯಾರೋ ಬಂದ ತಕ್ಷಣ ಇವ್ರು ನಮ್ಮವರೇ ಅಂತ ಕಂಡು ಹಿಡಿತೀವಿ. ಇದರಲ್ಲಿ ನಾವು ಬೆಟರ್ ಇದ್ದೀವಿ, ಇದನ್ನೇ ಮಷಿನ್ ಕಡೆ ಮಾಡಿಸೋದು. ಓಕೆ, ದೆನ್ ಇನ್ನೊಬ್ರು ಸೈಂಟಿಸ್ಟ್ ಅವ್ರ ಪ್ರಕಾರ ಇನ್ನೊಂದು ಡೆಫಿನೇಷನ್ ಕೊಡ್ತಾರೆ. ರಸ್ಸೆಲ್ ಅಂಡ್ ನಾರ್ವಿಗ್ ಇವ್ರ ಪ್ರಕಾರ, ರಸ್ಸೆಲ್ ಅಂಡ್ ನಾರ್ವಿಗ್ ಇವ್ರ ಪ್ರಕಾರ ವಾಟ್ ಈಸ್ AI? ಇದೊಂದು ಸ್ವಲ್ಪ ಟೆಕ್ನಿಕಲ್ ಡೆಫಿನೇಷನ್ ಇದೆ, ಅಬ್ಸರ್ವ್ ಮಾಡ್ರಿ. AI is the study of ಇಂಟೆಲಿಜೆಂಟ್ ಏಜೆಂಟ್ಸ್. ಇಂಟೆಲಿಜೆಂಟ್ ಏಜೆಂಟ್ಸ್ ಅಂದ್ರೆ ಏನು? ಮಷಿನ್ಸ್ ಅಥವಾ ಸಾಫ್ಟ್ವೇರ್ಸ್, ಇಂಟೆಲಿಜೆಂಟ್ ಸಾಫ್ಟ್ವೇರ್ಸ್ that perceive their environment and act rationally. ಇದು ಒಂದು ವೆರಿ ಇಂಟ್ರೆಸ್ಟಿಂಗ್, ಸ್ವಲ್ಪ ಸ್ಲೈಟ್ ಟೆಕ್ನಿಕಲ್ ಪಾರ್ಟ್ ಆಫ್ ದಿ ಡೆಫಿನೇಷನ್. ಇದು ಅಂದ್ರೆ ಏನು? AI ಇಸ್ ದಿ ಸ್ಟಡಿ ಆಫ್ ಇಂಟೆಲಿಜೆಂಟ್ ಏಜೆಂಟ್ಸ್ ಅಂದ್ರೆ ಮಷೀನ್ಸ್, AI ಮಷೀನ್ಸ್ ಅಥವಾ AI ಸಾಫ್ಟ್ವೇರ್ಸ್ ದ್ಯಾಟ್ ಪರ್ಸೀವ್ ದೇರ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು? ಅವ್ರ ಸುತ್ತಲಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆನೋ ಅದನ್ನ ತಿಳ್ಕೊಳ್ಳೋದು. ಪರ್ಸೀವ್ ಅಂದ್ರೆ ಗ್ರಹಿಸೋದು, ಅಂಡ್ ಅದರ ಪ್ರಕಾರ ಆಕ್ಟ್ ಮಾಡೋದು. ಆಕ್ಟ್ ರ್ಯಾಷನಲಿ ಅಂದ್ರೇನು? ಕರೆಕ್ಟ್ ಆಗಿನೇ ಆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು AI ಕಾರ್ ಇದೆ ಅಂತ ತಿಳ್ಕೊರಿ. AI ಕಾರು ರೋಡ್ ಮೇಲೆ ಮೂವ್ ಆಗ್ತಾ ಇರುತ್ತೆ, ಅವಾಗ ಅದು ಏನು ಅಬ್ಸರ್ವ್ ಮಾಡಬೇಕು? ತನ್ನ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ನಡೆದಿದೆಯೋ ಅದನ್ನೆಲ್ಲ ಗ್ರಹಿಸೋ ಶಕ್ತಿ ಆ ಮಷೀನ್ಗೆ ಇರಬೇಕು. ಮಳೆ ಬಂದಿದೆ ಅನ್ನೋದು ಅದು ಗೊತ್ತಾಗಬೇಕು, ಎದುರಿಗೆ ಆಬ್ಜೆಕ್ಟ್ ಬಂದರೆ ಗೊತ್ತಾಗಬೇಕು, ಎದುರಿಗೆ ಎನಿಮಲ್ ಬಂದರೂ ಗೊತ್ತಾಗಬೇಕು. ಇದಕ್ಕೇನಂತಾರೆ? ಪರ್ಸೆಪ್ಷನ್ ಅಂದ್ರೆ ಏನ್ ನಡೆದಿದೆ ಅದನ್ನ ತಿಳ್ಕೊಳ್ಳೋದು. ಆ ಎನ್ವಿರಾನ್ಮೆಂಟ್ ಸುತ್ತಲೂ ಏನ್ ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪರ್ಸೆಪ್ಷನ್ ಅಂತಾರೆ. ಅಂಡ್ ಅದರ ಪ್ರಕಾರನೇ ಆಕ್ಟ್ ಮಾಡೋದು. ರ್ಯಾಷನಲ್ಲೇ ಆಕ್ಟ್ ಮಾಡೋದು ಅಂದ್ರೆ ಏನು? ಕರೆಕ್ಟ್ ಆಗಿ ಆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಎನಿಮಲ್ ಬಂದ್ರೆ ಕರೆಕ್ಟ್ ಆಗಿ ಆಕ್ಟ್ ಏನ್ ಮಾಡಬೇಕು? ಒಂದು AI ಕಾರ್ ಹೆಂಗೆ ಆಕ್ಟ್ ಮಾಡುತ್ತೆ? ಅದು ಸ್ಟಾಪ್ ಆಗ್ಬೇಕು, ಬ್ರೇಕ್ ಅಪ್ಲೈ ಮಾಡಬೇಕು, ಅದು ಹಂಗೆ ಹೋಗ್ಬಾರ್ದು. ಕರೆಕ್ಟ್ ರ್ಯಾಷನಲಿ ಆಕ್ಟ್ ಮಾಡೋದು ಅಂತ ಕರೀತಾರೆ. ಮಳೆ ಬಂದ್ರೆ ಇಮಿಡಿಯೇಟ್ಲಿ ವೈಫರ್ಸ್ ಆನ್ ಆಗಬೇಕು, ಕತ್ಲಾದ್ರೆ ಇಮಿಡಿಯೇಟ್ಲಿ ಲೈಟ್ ಆನ್ ಆಗಬೇಕು. ಕತ್ಲಾಗಿದೆ ಅಂತ ಅದು ಗೊತ್ತಾಗಬೇಕು, ಅದಕ್ಕೇನಂತಾರೆ? ಪರ್ಸೀವ್ ಮಾಡೋದು. ಕತ್ಲಾದ್ರೆ ಲೈಟ್ ಆನ್ ಮಾಡಬೇಕು ಅನ್ನೋದು ಒಂದು ಆಕ್ಷನ್, ಕರೆಕ್ಟ್ ಆಕ್ಷನ್ ತಗೊಳ್ಳೋದಕ್ಕೆ ಏನಂತಾರೆ? ಆಕ್ಟಿಂಗ್ ರ್ಯಾಷನಲಿ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಇವೆಲ್ಲ ಡಿಫರೆಂಟ್ ಡೆಫಿನೇಷನ್ಸ್ ಆಫ್ AI. ಇದೇ ತರ ಬೇರೆ ಬೇರೆ ಸೈಂಟಿಸ್ಟ್ ಅವ್ರದೇ ಆದ ವೇನಲ್ಲಿ AI ನ ಡಿಫೈನ್ ಮಾಡ್ತಾರೆ. ಹಂಗಂದ್ರೆ ವೈ ವಿ ನೀಡ್ AI, ವಾಟ್ ಈಸ್ ದಿ ನೀಡ್ ಫಾರ್ AI? ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಐ ವಿಲ್ ರೈಟ್ ನೀಡ್ ಫಾರ್ AI ಯಾಕೆ ಬೇಕು? ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಬೇಕಂದ್ರೆ ಹ್ಯೂಮನ್ಸ್ಗೆ ಒಂದು ಲಿಮಿಟೇಷನ್ ಇದೆ. ನಮಗೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಥವಾ ಇಷ್ಟು ಅವರ್ಸ್ ಆಫ್ ವರ್ಕ್ ನಾನೇ ಮಾಡ್ತೀನಿ ಅಂದ್ರೆ ಅದು ಪಾಸಿಬಲ್ ಇಲ್ಲ. ಅಥವಾ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇದೆ ಅಂತ ತಿಳ್ಕೊರಿ. ಭಾಳಷ್ಟು ಫೋಟೋ ಇದಾವೆ, ಲ್ಯಾಕ್ಸ್ ಟುಗೆದರ್ ಫೋಟೋ. ಅದರಲ್ಲಿ ನನಗೆ ಬೇಕಾಗಿರೋ ಫೋಟೋ ಬೇಕು, ಇದನ್ನ ಕಂಡುಹಿಡಿಯೋದು ನಮಗೆ ಡಿಫಿಕಲ್ಟ್ ಆಗ್ಬೋದು. ಬಟ್ ಮಷೀನ್ಗೆ ಹಂಗಲ್ಲ. ಮಷೀನ್ ಕ್ಯಾನ್ ಅನಲೈಸ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ಮಷೀನ್ ಏನು ಮಾಡುತ್ತೆ? ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಎನಲೈಸ್ ಮಾಡುತ್ತೆ. ನಾವೇನೋ ಭಾಳ ಅಂದ್ರೆ 20 ಜನದಲ್ಲಿ ಯಾರಿದ್ದಾರೆ ಅಂತ ಕಂಡುಹಿಡಿಬೋದು, 100 ಜನ ಒಳಗೂ ಯಾರು ಅಂತ ಕಂಡುಹಿಡಿಬೋದು. ಕ್ರೋರ್ಸ್ ಟುಗೆದರ್ ಪೀಪಲ್ ಇದ್ರೆ ಅದರಲ್ಲಿ ನಮ್ಮವ್ರು ಎಲ್ಲಿದ್ದಾರೆ ಹೆಂಗೆ ಕಂಡುಹಿಡಿಯೋದು? ಇದು ಡಿಫಿಕಲ್ಟ್ ಪಾರ್ಟ್. ಓಕೆ, ಹಂಗಂದ್ರೆ ಏನು? ಎಲ್ಲ ಡೇಟಾನ, ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಅನಲೈಸಸ್ ಮಾಡೋಕ್ಕೆ ನಮಗೆ ಬರೋದಿಲ್ಲ. ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಅನಲೈಸಸ್ ಮಾಡೋಕ್ಕೆ
ನಮಗೆ ಲಿಮಿಟೇಷನ್ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಎ ಐ ಯೂಸ್ ಮಾಡ್ರಿ. ನೀಡ್ ಫಾರ್ ಎ ಐ ಮೀನ್ಸ್ ವೈ ವಿ ನೀಡ್ ಎ ಐ. ಎ ಐ ಯಾಕೆ ಬೇಕು? ಬಿಕಾಸ್ ಹ್ಯೂಮನ್ಸ್ cannot analyze huge amount of data. ಬಹಳಷ್ಟು ಡೇಟಾ ಮೇಲೆ ಹ್ಯೂಮನ್ಸ್ಗೆ ವರ್ಕ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ನಮಗೆ ಎ ಐ ಬೇಕು. ಎ ಐ ಕ್ಯಾನ್ ಡೂ ಆಲ್ ದೋಸ್ ವರ್ಕ್ ಆ್ಯಂಡ್ 24/7 ವರ್ಕ್ ಮಾಡಕ್ ಆಗೋದಿಲ್ಲ ನಮಗೆ. ದ್ಯಾಟ್ಸ್ ವೈ ವಿ ನೀಡ್ ಮಷೀನ್ಸ್. ಅದಕ್ಕೆ ನಮಗೆ ಮಷೀನ್ಸ್ ಬೇಕು. ಮಷೀನ್ಸ್ ಕ್ಯಾನ್ ವರ್ಕ್ 24/7 all the days without ಟಯರ್ಡ್ನೆಸ್ ಇಲ್ದೇನೆ ಮಷೀನ್ ವರ್ಕ್ ಮಾಡುತ್ತಲ್ಲ, ಅದೇ ಥರ. That's why we need AI. Then AI reduces human errors. AI reduces human errors ಅಂದ್ರೆ ಏನು? ನಾವು ಒಂದು ಕೆಲಸ ಮಾಡುವಾಗ ಮೇ ಬಿ ಎರರ್ಸ್ ಆರ್ ಪಾಸಿಬಲ್. ಭಾಳ ತನ ಒಂದೇ ಕೆಲಸ ಮಾಡಿದ್ರೆ ನಾವು ಮಿಸ್ಟೇಕ್ ಮಾಡ್ತೀವಿ ಡೆಫಿನೆಟ್ಲಿ. ಬಟ್ ಮಷೀನ್ ಹಂಗಲ್ಲ. ಮಷೀನ್ ಕ್ಯಾನ್ ಡೂ ಆಲ್ ದ ವೇಸ್. ಎಲ್ಲಿವರೆಗೂ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡುತ್ತೆ. ಇಟ್ ನೀಡ್ಸ್ ಓನ್ಲಿ ಎಲೆಕ್ಟ್ರಿಸಿಟಿ ಆ್ಯಂಡ್ ಇಂಟರ್ನೆಟ್. ಬೇಸ್ಡ್ ಆನ್ ದ್ಯಾಟ್ ಮಷೀನ್ ಈಸಿಯಾಗಿ ಕೆಲಸ ಮಾಡುತ್ತೆ. ಆದಷ್ಟು ಮನುಷ್ಯ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾನೋ, ಫಾರ್ ಎಕ್ಸಾಂಪಲ್ ನಮಗೆ ಜಾಸ್ತಿ ಟಯರ್ಡ್ನೆಸ್ ಆದರೆ ನಾವು ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲ. ಬಟ್ ಮಷೀನ್ ಕ್ಯಾನ್ ವರ್ಕ್ ಫಾರ್ ಆಲ್ ದ ಡೇಸ್, ಆಲ್ ದಿ ನೈಟ್. ಆ್ಯಂಡ್ ಎ ಐ ಇಂಪ್ರೂವ್ಸ್ ಎಫಿಷಿಯನ್ಸಿ, ಅಕ್ಯುರೇಸಿ. ಎ ಐದಿಂದ ನಮಗೆ ಅಕ್ಯುರೇಸಿ ಆ್ಯಂಡ್ ಎಫಿಷಿಯನ್ಸಿ ಸಿಗುತ್ತೆ ಅಂತ ಹೇಳ್ತಾರೆ. ಇಂಪ್ರೂವ್ಸ್ ಎಫಿಷಿಯನ್ಸಿ ಆ್ಯಂಡ್ ಅಕ್ಯುರೇಸಿ ಅಂದರೆ ಏನು? ಫಾರ್ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ನಾವೇನೋ ಎಚ್ಚರಿದ್ದಾಗೇನೋ ಹ್ಯೂಮನ್ಸನ್ನ ಐಡೆಂಟಿಫೈ ಮಾಡ್ತೀವಿ. ಬಟ್ ಮಲ್ಕೊಂಡಾಗ ಇವ್ರು ಯಾರು ಹೇಳು ಅಂದರೆ ಒಮ್ಮೆ ಗೊತ್ತಾಗಂಗಿಲ್ಲ ನಮಗೆ. ಅದರ ಅರ್ಥ ಏನು? ವಿ ಆರ್ ಲೆಸ್ ಆ್ಯಕ್ಯುರೇಟ್. ನಾವು ಟಯರ್ಡ್ ಆದಾಗ ಏನಾದರೂ ಕೆಲಸ ಮಾಡಿದ್ರೆ ಮಾಡೋದಿಲ್ಲ. ಅದಕ್ಕೆ ಅದನ್ನೆಲ್ಲ ಅವ್ರು ಏನು ಮಾಡ್ತಾರೆ, ಮಷೀನ್ ಕಡೆಯಿಂದನೇ ಮಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಯೂಸ್ ಎ ಐ. ಬ್ಯಾಂಕ್ಗಳು ಎ ಐ ಯೂಸ್ ಮಾಡ್ತವೆ. ಯಾಕೆ? ಟು ಡಿಟೆಕ್ಟ್ ಫ್ರಾಡ್ ಡಿಟೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಎ ಐ ಕ್ಯಾನ್ ಅನಲೈಸ್ ಥೌಸಂಡ್ಸ್ ಆಫ್ ಮೆಡಿಕಲ್ ರಿಪೋರ್ಟ್ಸ್. ನೀವು ಬರೀ ChatGPT ಮೆಡಿಕಲ್ ರಿಪೋರ್ಟ್ಸ್ ಹಾಕಿಬಿಟ್ರೆ ಆ್ಯಕ್ಚುಲಿ ಏನಾಗಿದೆ ಅನ್ನೋದು ಇಮಿಡಿಯೇಟಾಗಿ ಅದು ತೋರಿಸ್ಬಿಡುತ್ತೆ ನಿಮಗೆ. ನೋ ನೀಡ್ ಆಫ್ ಅಬ್ಸರ್ವಿಂಗ್. ಮನುಷ್ಯನ ಅವಶ್ಯಕತೆನೇ ಇಲ್ಲ. ಇಟ್ ಚೆಕ್ಸ್ ಎವ್ರಿಥಿಂಗ್. ಚೆಕ್ ಮಾಡಿ ಇವರಿಗೆ ಏನಾಗಿದೆ ಅನ್ನೋದು ಇಮಿಡಿಯೇಟಾಗಿ ಮೆಡಿಕಲ್ ರೆಕಾರ್ಡ್ಸ್ ಕೂಡ ಅದು ಅಬ್ಸರ್ವ್ ಮಾಡಿ ಒಂದು ರಿಸಲ್ಟ್ ಕೊಡುತ್ತೆ. ಬಟ್ ಸ್ಟಿಲ್ ವಿ ನೀಡ್ ಹ್ಯೂಮನ್ಸ್. ಫೈನಲ್ ಡಿಸಿಷನ್ ತಗೊಳ್ಳೋರು ಯಾರು? ನಾವೇ ಆಗ್ತೀವಿ. ಅಂದರೂ ಎ ಐ ಈಸ್ ನೀಡೆಡ್ ಟು ಡೂ ಆಲ್ ದೀಸ್ ಟೈಪ್ ಆಫ್ ವರ್ಕ್ಸ್. ಈ ಎಲ್ಲ ಕೆಲಸ ಮಾಡೋಕ್ಕೆ ನಮಗೆ ಎ ಐ ಬೇಕು. ಅವ್ರ ಪ್ರಕಾರ ಹೇಳ್ತಾರೆ, ಎ ಐ ಕ್ಯಾನ್ ಅನಲೈಸ್ ಥೌಸಂಡ್ಸ್ ಆಫ್ ಮೆಡಿಕಲ್ ರಿಪೋರ್ಟ್ಸ್ ಇನ್ ಸೆಕೆಂಡ್ಸ್. ಒಂದೇ ಸೆಕೆಂಡಲ್ಲಿ ಎಷ್ಟೋ ಪೇಷಂಟದ ರೆಕಾರ್ಡನ್ನು ನೋಡಿ ಅನಾಲಿಸಿಸ್ ಮಾಡಿ ಅದು ನಮಗೊಂದು ರಿಸಲ್ಟ್ ಕೊಡುತ್ತೆ. ಬಟ್ ಸಮ್ಟೈಮ್ಸ್ ಎ ಐ ಫೇಲ್ಸ್ ಅಂತ ಹೇಳ್ತಾರೆ. ಅದರದ್ದು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡೋಣ. ಗೊತ್ತಾಯ್ತಲ್ಲ ವಾಟ್ ಈಸ್ ಎ ಐ? ವೆರಿ ಸಿಂಪಲ್ ವೇನಲ್ಲಿ ಎ ಐ ಅಂದ್ರೇನು? ಇಟ್ ಈಸ್ ಜಸ್ಟ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಟ್ ಈಸ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆಫ್ ಮೇಕಿಂಗ್ ಇಂಟೆಲಿಜೆಂಟ್ ಮಷಿನ್ಸ್. ನಾವು ಏನೇನು ಕೆಲಸ ಮಾಡ್ತೀವೋ ಅದನ್ನೆಲ್ಲ ಎ ಐ ಕಡೆ ಮಾಡಿಸೋದು. ಫಾರ್ ಎಕ್ಸಾಂಪಲ್ ಇವನ್ ನಾವು ನಗ್ತೀವಿ, ಅಳ್ತೀವಿ, ಎವ್ರಿಥಿಂಗ್ ಅದನ್ನೆಲ್ಲ ಮಷೀನ್ ಕಡೆ ಮಾಡ್ಸಕ್ಕೆ ಅವರು ಟ್ರೈ ಮಾಡ್ತಾ ಇರ್ತಾರೆ. ನಮಗೆ ಖುಷಿ ಆದಾಗ ಅದು ಖುಷಿಯನ್ನು ಹೆಂಗೆ ವ್ಯಕ್ತಪಡಿಸ್ತೀವಿ, ಬೇಜಾರಾದಾಗ ಅಳ್ತೀವಿ, ಆಮೇಲೆ ಯಾರಾದರೂ ಎದುರಿಗೆ ಬಂದರೆ ಕಂಡು ಹಿಡಿಯಕ್ಕೆ ಟ್ರೈ ಮಾಡ್ತೀವಿ, ಯಾರೋ ಮಾತಾಡಿದರೆ ಅದು ಯಾವ ಲ್ಯಾಂಗ್ವೇಜ್ ಅನ್ನೋದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತೀವಿ, ಯಾವುದೋ ಒಂದು ಸಿಚುವೇಶನಲ್ಲಿ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎವ್ರಿಥಿಂಗ್ ಹೆಂಗೆ ಹ್ಯೂಮನ್ಸ್ ಡೆವಲಪ್ಮೆಂಟ್ ಆಗ್ಬೋದು ಬರ್ತಾರಲ್ಲ ಅದನ್ನೆಲ್ಲ ಅವರು ಮಷೀನ್ ಕಡೆ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಲೈಕ್ ನಾವು ಹುಟ್ಟಿದ ತಕ್ಷಣ ಕ್ಯಾಟಗರೈಸೇಷನ್ ಮಾಡ್ತೀವಿ. ಇದು ಹಣ್ಣು, ಇದು ಅಕ್ಷರ, ಇದು
ಬುಕ್ಕು, ಇದು ಒಂದು ಹೂವು, ನಾವು ಹೆಂಗೆ ಕಲಿತೀವಿ ಅದೇ ಥರ ಮಷಿನ್ ಕಡೆ ಅದನ್ನೆಲ್ಲ ಅವರು ತಿಳಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ AI. ಓಕೆ, ಗಾಟ್ ಇಟ್? ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಆ್ಯಂಡ್ ಎನಿ ಇಂಪ್ರೂವ್ಮೆಂಟ್ಸ್ ನೀವು ಅಬ್ಸರ್ವ್ ಮಾಡಿದರೆ ಯು ಕ್ಯಾನ್ ಗಿವ್ ಫೀಡ್ಬ್ಯಾಕ್. ಓಕೆ, ಥ್ಯಾಂಕ್ ಯು.